ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ವಾದಿರಾಜ್ ಮಾತಾಡ್ತಿರೋದು. ಮಾಂಗಲ್ಯ ಮೊನ್ನೆ ತಾನೇ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ವಿ, ಮಾಂಗಲ್ಯ ರೆಡಿ ಮಾಡಿಸ್ತೀವಿ ಅಂತೇಳಿ. ಸೊ ಇದನ್ನ ತಗೊಳ್ಳೋಕೋಸ್ಕರ ನಮ್ಮ ಕಸ್ಟಮರ್ ಒಬ್ರು ಕೋಲಾರದಿಂದ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ಬಂದಿರೋಗೋಸ್ಕರ. ಸೊ ಹಾಗೆ ಈ ಮಾಂಗಲ್ಯ ಖರೀದಿ ಮಾಡಿದಷ್ಟೇ. ಯಾವ ಊರು ನಿಮ್ದು? ಸರ್ ನಮ್ದು ಕೋಲಾರ. ಕೋಲಾರಿಂದ ಬಂದಿದ್ದಾರೆ. ನಮ್ಗೆ ನಿಜವಾಗ್ಲೂ ಕೋಲಾರ ಚಿನ್ನದ ಗಣಿ ಇದ್ರು ಕೂಡ ಚಿನ್ನ ತಗೊಳಕ್ ಬಂದಿದ್ದೀವಿ. ನಿಜವಾಗ್ಲೂ ಅದು ನಿಮ್ಮ ಒಂದು ನಿಮ್ಮ ಒಂದು ಡೆಡಿಕೇಟೆಡ್ ತುಂಬಾ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಂದ ನಾವು ಬೆಳಕ್ ಕಾರಣ. ಅದ್ರಲ್ಲೂ ಇನ್ನೊಂದು ಏನಂದ್ರೆ ಅಷ್ಟು ದೂರದಿಂದ ನೀವು ಇಲ್ಲಿ ಬರ್ಬೇಕು ಇಷ್ಟಪಡ್ತೀರಾ. ಆಕ್ಚುಲಿ ನಾನು ನೋಡಿದೆ ಇಲ್ಲಿ ಕೆಲವು ಸೆಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ನಿಮಗೆ. ಥ್ಯಾಂಕ್ ಯು. ಸೊ ಅದೊಂದು ಅವ್ರ ಜಸ್ಟ್ ರೇಟ್ಸ್ ಆಗ್ಲಿ ಆಮೇಲೆ ಸೆಲೆಕ್ಷನ್ಸ್ ಆಗ್ಲಿ ಅದು ಇಂಪಾರ್ಟೆಂಟ್. ಅವೆರಡು ನಿಮ್ಮಲ್ಲಿ ಅವೈಲೇಬಲ್. ಥ್ಯಾಂಕ್ ಯು. ಆದ್ರೆ ಈ ಫಸ್ಟ್ ಟೈಮ್ ನಿಮ್ಗೆ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ. ನಾವು ಕೊಟ್ಟಿರೋದನ್ನ ಜ್ಯುವೆಲರಿ ತಗೊಳ್ಳಿ ಅಂತ ಹೇಳಿ. ಹೌದಕ್ಕ. ಮತ್ತೆ ಇನ್ನೊಂದು ನೀವು ಕೋಲಾರದಿಂದ ಬಂದಿದ್ದೀರಾ, ಅದಕ್ಕೆ ನಾವು ಧನ್ಯವಾದ ತಿಳಿಸ್ತಾ ಇದೀವಿ. ಯಾಕಂದ್ರೆ ಆ ಪಾಪು ಕ್ಲೋಸಿಂಗ್ ಟೈಮ್ ಇತ್ತು, ಇಷ್ಟ ತನಕ ಬಾಗಿಲು ತಗ ನಮಗೋಸ್ಕರ ನೀವು ವೇಟ್ ಮಾಡಿದೀರಾ. ಇನ್ನೊಂದು ನಾವು ಹೇಳ್ಬೇಕು ಅಂದ್ರೆ ಕಷ್ಟ. ಒಂದ್ ನಿಮಿಷ ಕ್ಯಾಮ್ರಾಮನ್ ಟೈಮ್ ತೋರ್ಸಪ್ಪ. ಹೇಳ್ಬೇಕು ಅಂದ್ರೆ ಟೈಮ್ ಇವಾಗ 10 ಗಂಟೆಗೆ 15 ನಿಮಿಷ ಇದೆ. ಸೊ ಕಾರಣ ಏನು ಅಂದ್ರೆ ಇವ್ರು ಬರ್ತೀವಿ ಅಂತ ಫೋನ್ ಮಾಡಿದ್ರು, ಆ ಕಾರಣಕ್ಕೆ ನಾನು ವೇಟ್ ಮಾಡ್ತಾ ಇದೀನಿ. ಫಸ್ಟ್ ಆಫ್ ಆಲ್ ಲೋಕಲ್ ಆದ್ರೆ ಪಾಪ ನಾಳೆ ಬರ್ತಾರೆ ಬಿಡು ಅನ್ಬೋದು. ಅವ್ರು ಕೋಲಾರದಿಂದ ಬಂದಿರೋಗೋಸ್ಕರ ನಾವು ವೇಟ್ ಮಾಡೋರು ಕೊಡ್ತಾ ಇದೀವಿ. ಕಾರಣ ಏನು ಅಂದ್ರೆ ನಮಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದಾರೆ, ನಾವು ಇಲ್ಲೇ ಇದ್ಕೊಂಡು ಒಂದು ಅರ್ಧ ಗಂಟೆ ವೇಟ್ ಮಾಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡಿದೀವಿ. ನಿಮ್ಮ